ಲೂಕನು ಬರೆದಂಥ ಸುವಾರ್ತೆ 8ನೇ ಅಧ್ಯಾಯ 50ನೇ ವಾಕ್ಯ. ಆದರೆ ಯೇಸು ಅದನ್ನು ಕೇಳಿ ಅವನಿಗೆ, ಅಂಜಬೇಡ, ನಂಬಿಕೆ ಮಾತ್ರ ಇರಲಿ, ಆಕೆ ಬದುಕುವಳು ಎಂದು ಉತ್ತರ ಕೊಟ್ಟನು. ಈ ವಾಕ್ಯದಲ್ಲಿ ಯೇಸು ಕ್ರಿಸ್ತನು ಯಾಯಿರನ ಮಗಳನ್ನ ಗುಣ ಮಾಡುವಂತೆ ಅವನ ಮನೆಗೆ ಹೋಗುತ್ತಿರುವಂಥ ಸಮಯದಲ್ಲಿ ನಡೆದಂಥ ಘಟನೆಗಳನ್ನು ವಿವರಿಸಲಾಗಿದೆ. ನೋಡುವಂಥ ಸಮಯದಲ್ಲಿ ಯಾಯಿರನು ಯೇಸು ಕ್ರಿಸ್ತನ ಬಳಿಗೆ ಬಂದು ತನ್ನ ಅಸ್ವಸ್ಥಳಾಗಿರುವಂಥ ಮಗಳನ್ನು ಗುಣ ಮಾಡುವ ಹಾಗೆ ಬೇಡಿಕೊಂಡನು. ಯೇಸು ಕ್ರಿಸ್ತನು ಅದಕ್ಕೆ ಒಪ್ಪಿ ಅವನ ಮನೆಗೆ ಬಂದು ಆಕೆಯನ್ನು ಗುಣ ಮಾಡುವುದಾಗಿ ಹೊರಡುತ್ತಾ ಇರುವಾಗ ಮಾರ್ಗದಲ್ಲಿ ಒಂದು ಘಟನೆ ನಡೆಯುತ್ತಾ ಇದೆ. 12 ವರ್ಷಗಳಾಗಿ ರಕ್ತಕುಸುಮ ರೋಗದಲ್ಲಿ ಒಬ್ಬ ಸ್ತ್ರೀಯು ಹಿಂದಿನಿಂದ ಯೇಸುಕ್ರಿಸ್ತನ ವಸ್ತ್ರವನ್ನು ಮುಟ್ಟಿ ಪರಿಪೂರ್ಣವಾಗಿ ಸೌಖ್ಯವನ್ನ ಹೊಂದಿದಳು. ಅದರ ನಂತರ ಯೇಸುಕ್ರಿಸ್ತನು ಆಕೆಯನ್ನ ಕರೆದು, ಮಗಳೇ, ನಿನ್ನ ನಂಬಿಕೆಯೇ ನಿನ್ನನ್ನು ಸ್ವಸ್ಥ ಮಾಡಿತು, ಸಮಾಧಾನದಿಂದ ಹೋಗು ಎಂಬುದಾಗಿ ನಂಬಿಕೆಯನ್ನ ಎತ್ತಿ ಹಿಡಿಯುವಂತೆ, ನಂಬಿಕೆಯನ್ನ ಘನಪಡಿಸುವಂತೆ ಮಾತುಗಳನ್ನಾಡಿ ಆಕೆಯನ್ನು ಆಶೀರ್ವದಿಸಿ ಬಿಡುಗಡೆಯನ್ನ ಕೊಟ್ಟು ಸ್ವಸ್ಥತೆಯಿಂದ ಕಳುಹಿಸುತ್ತಾ ಇದ್ದಾನೆ. ಅದರ ನಂತರ ನೋಡುವಾಗ ಯಾಯಿರನ ಮನೆಯಿಂದ ಕೆಲವರು ಬಂದು, ಮಗಳು ತೀರಿ ಹೋಗಿದ್ದಾಳೆ, ಗುರುವಿಗೆ ತೊಂದರೆ ಕೊಡಬೇಡ ಎಂಬುದಾಗಿ ಹೇಳುವಾಗ ಯೇಸು ಕ್ರಿಸ್ತನು ಅವನಿಗೆ, ಅಂಜಬೇಡ, ನಂಬಿಕೆ ಮಾತ್ರ ಇರಲಿ, ಆಕೆ ಬದುಕೋಳು ಎಂಬುದಾಗಿ ಉತ್ತರ ಕೊಡುತ್ತಾ ಇದ್ದಾನೆ. ಅಂದರೆ ಹಿಂದಿನ ಘಟನೆಯಲ್ಲಿ ನಂಬಿಕೆಯ ಮೂಲಕವಾಗಿ ಒಬ್ಬಳು ಸೌಖ್ಯವನ್ನ ಹೊಂದಿದ್ದಾಳೆ. ಈಗ ಯಾಯಿರನು ಅದೇ ನಂಬಿಕೆಯ ಮೂಲಕವಾಗಿ ಸೌಖ್ಯವನ್ನ ಅಲ್ಲ, ಬದಲಾಗಿ ಸತ್ತು ಹೋಗಿರುವಂತ ತನ್ನ ಮಗಳನ್ನ ಪುನಃ ಪಡೆದುಕೊಳ್ಳಬೇಕು. ಇನ್ನೂ ಹೆಚ್ಚಿನ ನಂಬಿಕೆ, ಇನ್ನೂ ಹೆಚ್ಚಿನ ಒಂದು ದೃಢತೆ ಅವನಲ್ಲಿ ಇರಬೇಕೆಂಬುದಾಗಿ ದೇವರು ಎದುರು ನೋಡುತ್ತಾ ಇದ್ದಾರೆ. ಅವನು ಆ ನಂಬಿಕೆಯನ್ನ ತೋರ್ಪಡಿಸಿದ್ದರಿಂದ, ಯೇಸುವನ್ನು ತನ್ನ ಮನೆಗೆ ಕರೆದುಕೊಂಡು ಹೋದದ್ದರಿಂದ ಅಲ್ಲಿ ಒಂದು ಅದ್ಭುತ ಕಾರ್ಯವು ನಡೆಯಿತು. ಸತ್ತು ಹೋಗಿದಂತ ಅವನ ಮಗಳು ಜೀವದಿಂದ ಎದ್ದೇಳುವಂತೆ ಯೇಸು ಕ್ರಿಸ್ತನು ಮಹಿಮೆಯನ್ನ ತೋರ್ಪಡಿಸಿದನು. ನಿಮ್ಮ ಜೀವಿತಗಳಲ್ಲಿ ಕೂಡ ಈ ರೀತಿಯಾಗಿ ನಂಬಿಕೆಯನ್ನ ಪ್ರೋತ್ಸಾಹಿಸುವಂತ ಅನೇಕ ಘಟನೆಗಳು ನಡೆಯುತ್ತಾ ಇರುತ್ತವೆ. ಒಬ್ಬರ ಸಾಕ್ಷಿಯನ್ನ ಕೇಳುವಾಗ, ವಾಕ್ಯವನ್ನ ಓದುವಾಗ, ಉಪದೇಶವನ್ನ ಕೇಳುವಾಗ ಈ ರೀತಿಯಾಗಿ ದೇವರ ಮೇಲಿರುವಂತಹ ನಂಬಿಕೆಯನ್ನ ದೇವರು ಯಾವಾಗ ಬಲಪಡಿಸುವಂತೆ ಕಾರ್ಯಗಳನ್ನು ಮಾಡುತ್ತಾ ಇರುತ್ತಾರೋ ಆಗ ನಂಬಿಕೆಯಲ್ಲಿ ಬಲಗೊಳ್ಳಿ ಇನ್ನೂ ದೃಢತೆಯಿಂದ ಜೀವಿಸಿ. ಕಾರಣ ನಿಮ್ಮ ಜೀವಿತದಲ್ಲಿ ವಿಶೇಷವಾದ ಅದ್ಭುತ ಕಾರ್ಯಗಳು, ವಿಶೇಷವಾದ ದೇವರ ಆಶೀರ್ವಾದಗಳು ಉಂಟಾಗಲಿದೆ. ಅದಕ್ಕಾಗಿಯೇ ದೇವರು ನಿಮ್ಮ ನಂಬಿಕೆಯನ್ನ ಮತ್ತೊಬ್ಬರ ಮೂಲಕವಾಗಿ ಪ್ರೋತ್ಸಾಹಿಸುತ್ತಾ ಇದ್ದಾರೆ. ಇಲ್ಲಿ ಯಾಯಿರನ ನಂಬಿಕೆಯು 12 ವರ್ಷಗಳಾಗಿ ರಕ್ತಕುಸುಮ ರೋಗದಲ್ಲಿ ಬಳಲುತ್ತಾ ಇದ್ದಂಥ ಸ್ತ್ರೀಗೆ ಸಿಕ್ಕಂತ ಬಿಡುಗಡೆಯ ಮೂಲಕವಾಗಿ ಪ್ರೋತ್ಸಾಹಿಸಲ್ಪಟ್ಟಂತೆ ನಿಮ್ಮ ಜೀವಿತಗಳಲ್ಲಿ ಕೂಡ ನಂಬಿಕೆಯು ಯಾವಾಗ ಪ್ರೋತ್ಸಾಹಿಸಲ್ಪಟ್ಟದು ಬಲಗೊಳ್ಳುತ್ತದೋ ಆಗ ನಿಶ್ಚಯವಾಗಿ ಅದ್ಭುತ ಕಾರ್ಯಗಳು ಕೂಡ ನಡೆಯುತ್ತದೆ ಎಂಬುದನ್ನು ತಿಳಿದು ನಂಬಿಕೆಯ ಮೂಲಕವಾಗಿ ಕರ್ತನನ್ನ ಮೆಚ್ಚಿಸುವಂತೆ, ಆತನಿಂದ ವಿಶೇಷವಾದ ಮೇಲುಗಳನ್ನು, ಆಶೀರ್ವಾದಗಳನ್ನು ಹೊಂದುವಂತೆ ಸಮರ್ಪಣೆಯಿಂದ, ದೃಢತೆಯಿಂದ, ನಂಬಿಗಸ್ತತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ. ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ. ಯೇಸುವೆ, ಸ್ತೋತ್ರ ರಾಜ, ಕೊಟ್ಟಂತ ಈ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ. ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾ ಇದ್ದಾನೆ. ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು, ಬಲಪಡಿಸು ಕರ್ತನೆ. ಹೌದಪ್ಪ, ಯಾಯಿರನು ಯೇಸು ಕ್ರಿಸ್ತನನ್ನು ತನ್ನ ಮನೆಗೆ ಕರೆದುಕೊಂಡು ಹೋಗುವಂಥ ಮಾರ್ಗದಲ್ಲಿ 12 ವರ್ಷಗಳಾಗಿ ರಕ್ತಕುಸುಮ ರೋಗದಿಂದ ಬಳಲುತ್ತಾ ಇದ್ದಂಥ ಸ್ತ್ರೀಯು ತನ್ನ ನಂಬಿಕೆಯ ಮೂಲಕವಾಗಿ ಪರಿಪೂರ್ಣ ಸೌಖ್ಯವನ್ನು ಹೊಂದಿದ್ದು, ಯಾಯಿರನ ನಂಬಿಕೆಯನ್ನು ಬಲಪಡಿಸಿ ಸತ್ತು ಹೋಗಿದಂಥ ಅವನ ಮಗಳು ಪುನಃ ಎದ್ದೇಳುತ್ತಾಳೆಂಬಂಥ ದೃಢತೆಯಿಂದ ಯೇಸು ಕ್ರಿಸ್ತನನ್ನ ಕರೆದುಕೊಂಡು ಹೋಗಿ ಅದ್ಭುತವನ್ನು ಕಾಣುವಂತೆ ಮಾಡಿದ ರೀತಿಯಲ್ಲಿ ಈ ದಿವಸಗಳಲ್ಲಿ ಕರ್ತನೆ ಮತ್ತೊಬ್ಬರ ಮೂಲಕವಾಗಿ, ಯಾವುದೋ ಸನ್ನಿವೇಶದ ಮೂಲಕವಾಗಿ ಅಥವಾ ವಾಕ್ಯದ ಮೂಲಕವಾಗಿ ಕರ್ತನೆ ನಿನ್ನಮ್ಮಲ್ಲಿ ನಂಬಿಕೆಯನ್ನು ಬಲಪಡಿಸುವಾಗ, ಪ್ರೋತ್ಸಾಹಿಸುವಾಗ ಅದನ್ನು ಕರ್ತನೆ ಅರಿತು ನಂಬಿಕೆಯನ್ನು ಹೆಚ್ಚಿಸಿಕೊಳ್ಳುವುದಕ್ಕೂ ದೃಢಪಡಿಸಿಕೊಳ್ಳುವುದಕ್ಕೂ ಪ್ರತಿಯೊಬ್ಬರಿಗೂ ಸಹಾಯ ಮಾಡು. ಅದರ ಮೂಲಕವಾಗಿ ಹೊಂದಬೇಕಾದ ಶ್ರೇಷ್ಠತೆಗಳನ್ನು ಹೊಂದುವುದಕ್ಕೂ, ನೀನಿಟ್ಟಿರುವಂಥ ಆಶೀರ್ವಾದಗಳನ್ನು, ನೀನು ಕೊಡುವಂಥ ಬಿಡುಗಡೆಗಳನ್ನು ಪೂರ್ಣವಾಗಿ ಸ್ವತಂತ್ರ ಪಡಿಸಿಕೊಳ್ಳುವುದಕ್ಕೂ ಪ್ರತಿಯೊಬ್ಬರಿಗೂ ಕೃಪೆಯನ್ನು, ಬಲವನ್ನು ಅನುಗ್ರಹಿಸಬೇಕೆಂದು ಪ್ರಾರ್ಥಿಸ್ತಾ ಇದ್ದಾನೆ. ಜೀವಿತಗಳನ್ನು ಆಶೀರ್ವದಿಸು ಕರ್ತನೆ. ಎದುರು ನೋಡುವಂಥ ಕಾರ್ಯಗಳಲ್ಲಿ ಅದ್ಭುತ ಮಾಡು, ಅಸಾಧ್ಯತೆಗಳನ್ನು ಕೂಡ ಸಾಧ್ಯವಾಗಿ ಮಾಡಿ ಎಲ್ಲವನ್ನು ಹಿತವಾಗಿ ಬದಲಾಯಿಸಿ ನಿನ್ನ ಮಕ್ಕಳನ್ನು ಆಶೀರ್ವದಿಸಬೇಕೆಂದು ಪ್ರಾರ್ಥಿಸ್ತಾ ಇದ್ದಾನೆ. ದಿನಾತೆಗೆ ಮಾಡುವಂಥ ನಿನ್ನ ಪ್ರೀತಿಗೋಸ್ಕರ, ಕೃಪೆಗೋಸ್ಕರಪ್ಪ ನಿಮಗೆ ಸ್ತೋತ್ರಗಳು. ಪ್ರತಿಯೊಂದು ಜೀವಿತಗಳನ್ನಪ್ಪ ನಿಮ್ಮ ಕರಗಳಲ್ಲಿ ಸಮರ್ಪಿಸ್ತಾ ಇದ್ದಾನೆ. ಆಶೀರ್ವದಿಸು, ಮಾನಿಸು, ಘನಪಡಿಸು. ಎಲ್ಲ ನಿಮ್ಮ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸ್ತುತಿಯ ಮಾನವನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ. ಆಮೇನ್, ಆಮೇನ್.